ಕೆಇಎಗೆ ದೊಡ್ಡ ಜವಾಬ್ದಾರಿ ನೀಡಿದ ಸರ್ಕಾರ ಸರ್ಕಾರಿ ಹುದ್ದೆ ನೇಮಕಾತಿಗೆ ಆಯ್ಕೆ ಮಾಡೋದಕ್ಕೆ ಪ್ರಾಧಿಕಾರ ಹೀಗಂತ ಘೋಷಣೆ ಮಾಡಿದೆ. ಇನ್ನು ಮುಂದೆ ಅಂತಿಮ ಆಯ್ಕೆ ಪಟ್ಟಿಯೂ ಕೂಡ ಕೆಇಎಗೆ ಪ್ರಕಟಿಸಲು ಅವಕಾಶ ಇರುತ್ತೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೂ ಕೂಡ ಅವಕಾಶವನ್ನ ಸರ್ಕಾರ ನೀಡಿದೆ. ಈವರೆಗೂ ಕೆಪಿಎಸ್ಸಿಗೆ ಮಾತ್ರ ಈ ಅವಕಾಶವನ್ನ ನೀಡಲಾಗಿತ್ತು. ಕೆಇಎ ಕೇವಲ ಪರೀಕ್ಷೆ ನಡೆಸಿ ಫಲಿತಾಂಶವನ್ನ ಕೊಡ್ತಿತ್ತು. ಈಗ ಸರ್ಕಾರ ಅದನ್ನ ಬೇರೆ ರೀತಿಯಾಗಿ ಬದಲಾವಣೆ ಮಾಡಿದೆ. ಕೆಇಎಗೆ ಪ್ರಕಟಿಸಲು ಈ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡೋದಕ್ಕೆ ಅವಕಾಶವನ್ನ ಈಗ ರಾಜ್ಯ ಸರ್ಕಾರ ಕೊಟ್ಟಿರೋದು. ಸರ್ಕಾರಿ ಹುದ್ದೆ ನೇಮಕಾತಿಗೆ ಆಯ್ಕೆ ಪ್ರಾಧಿಕಾರ ಅಂತ ಘೋಷಣೆ ಮಾಡಿದೆ. ಇನ್ನು ಮುಂದೆ ಅಂತಿಮ ಆಯ್ಕೆ ಪಟ್ಟಿಯೂ ಕೂಡ ಕೆಇಎಗೆ ಪ್ರಕಟಿಸಲು ಅವಕಾಶ ಇರುತ್ತೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೂ ಕೂಡ ಅವಕಾಶವನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಇಲ್ಲಿವರೆಗೂ ಕೂಡ ಏನಾಗಿತ್ತು ಅಂದ್ರೆ ಕೆಪಿಎಸ್ಸಿಗೆ ಅವಕಾಶ ಇತ್ತು. ಈಗ ಕೆಇಗೆ ಕೂಡ ಅವಕಾಶವನ್ನ ಕೊಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಇದೀಗ ಇಲ್ಲಿವರೆಗೂ ಕೆಪಿಎಸ್ಸಿಗೆ ಈ ಅವಕಾಶವನ್ನ ನೀಡಲಾಗಿತ್ತು. ಈಗ ಕೆಇಗೆ ಅವಕಾಶವನ್ನ ಕೊಟ್ಟಿರೋದು ಯಾವ ಕಾರಣಕ್ಕೋಸ್ಕರ ಕೊಟ್ಟರು? ಈ ಸದ್ಯಕ್ಕೆ ಏನ್ ಮಾಹಿತಿ ಸಿಗ್ತಾ ಇದೆ? ಖಂಡಿತ ಈಗಾಗಲೇ ಏನು ಕರ್ನಾಟಕ ಕೆಪಿಎಸ್ಸಿ ಪರೀಕ್ಷೆಯನ್ನು ನಡೆಸುವಂತ ಸಂದರ್ಭದಲ್ಲಿ ಅಥವಾ ಏನು ಈ ಒಂದು ನೇರ ನೇಮಕಾತಿಯಲ್ಲಿ ಬಹಳಷ್ಟು ಹಗರಣವನ್ನ ನಡೀತಾ ಇತ್ತು. ಜೊತೆಲಿ ಪ್ರಶ್ನೆ ಪತ್ರಿಕೆಗಳು ಕೂಡ ಬಹಳಷ್ಟು ಲೀಕ್ ಆಗ್ತಾ ಇತ್ತು. ಸೊ ಹೀಗಾಗಿ ಕೆಪಿಎಸ್ಸಿ ಸುಧಾರಣೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ರಾಜ್ಯದಲ್ಲಿ ಚರ್ಚೆಗಳಾಗ್ತಾ ಇತ್ತು. ಇದರ ಬೆನ್ನಲ್ಲೇ ಏನು ಕೆಪಿಎಸ್ಸಿ ಮಾತ್ರ ಈವರೆಗೂ ಸರ್ಕಾರಿ ಹುದ್ದೆಗಳನ್ನ ನೇರವಾಗಿ ನೇಮಕಾತಿ ಮಾಡ್ಕೊಳ್ಳುವಂತ ಪ್ರಕ್ರಿಯೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಂಥದ್ದು. ಸೊ ಇವರೆಗೂ ಕೂಡ ಏನು ಕೆಇಎ ಇಂದ ಕೇವಲ ಸಿಇಟಿ ಸೇರಿದಂತೆ ಸರ್ಕಾರಿಯ ಅನೇಕ ಹುದ್ದೆಗಳ ಪರೀಕ್ಷೆಯನ್ನ ನಡೆಸಿ ಫಲಿತಾಂಶವನ್ನ ಮಾತ್ರ ಕೊಡ್ಲಾಗ್ತಾ ಇತ್ತು. ಆದ್ರೆ ಈಗ ರಾಜ್ಯ ಪತ್ರವನ್ನ ಹೊರಡಿಸಲಾಗಿರ್ತಕ್ಕಂಥದ್ದು ರಾಜ್ಯಪಾಲರ ಅನುಮತಿಯ ಮೇರೆಗೆ. ಸೊ ಇನ್ನು ಮುಂದೆ ಯಾವ್ದಾದ್ರೂ ಪರೀಕ್ಷೆಗಳಿಗೆ ನಡೆಸೋದ್ರ ಜೊತೆಗೆ ಏನು ಪ್ರಾಧಿಕಾರವು ನೇರವಾಗಿ ಆಯ್ಕೆ ಮಾಡ್ಕೊಳ್ಳೋದಕ್ಕೂ ಕೂಡ ನಾಗರಿಕ ಸೇವೆಗಳು ಅದು ಯಾವ್ದಾದ್ರೂ ಆಗಿರ್ಬೋದು, ಕೆಎಸ್ ಆಗಿರ್ಬೋದು, ಮತ್ತು ಏನು ಫಸ್ಟ್ ಡಿವಿಷನ್ ಕ್ಲರ್ಕು, ಸೆಕೆಂಡ್ ಡಿವಿಷನ್ ಕ್ಲರ್ಕು ಮತ್ತು ಮೆಟ್ರೋ ಹುದ್ದೆಗಳು, ಈ ರೀತಿಯಾದಂತ ಬೇರೆ ಬೇರೆ ಸರ್ಕಾರಿ ಇಲಾಖೆಯ ಯಾವುದೇ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇರವಾಗಿ ನೇಮಕಾತಿ ಮಾಡ್ಕೊಳ್ಳೋದು ಪ್ರಕ್ರಿಯೆಗೂ ಕೂಡ ಕೆಇಎ ಕೂಡ ಇನ್ನು ಮುಂದೆ ಆಯ್ಕೆ ಪ್ರಕ್ರಿಯೆ ಮಾಡೋದಕ್ಕೆ ಅವಕಾಶವನ್ನ ರಾಜ್ಯ ಸರ್ಕಾರ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇದಕ್ಕೆ ರಾಜ್ಯಪಾಲರು ಕೂಡ ಒಪ್ಪಿಗೆಯನ್ನ ಸೂಚಿಸಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಚಂದ್ರು ತಮ್ಮೆಲ್ಲ ಮಾಹಿತಿಗೆ. ಕೆಇಎಗೆ ದೊಡ್ಡ ಜವಾಬ್ದಾರಿ ನೀಡಿದ ಸರ್ಕಾರ ಸರ್ಕಾರಿ ಹುದ್ದೆ ನೇಮಕಾತಿಗೆ ಆಯ್ಕೆ ಮಾಡೋದಕ್ಕೆ ಪ್ರಾಧಿಕಾರ ಹೀಗಂತ ಘೋಷಣೆ ಮಾಡಿದೆ. ಇನ್ನು ಮುಂದೆ ಅಂತಿಮ ಆಯ್ಕೆ ಪಟ್ಟಿಯೂ ಕೂಡ ಕೆಇಎಗೆ ಪ್ರಕಟಿಸಲು ಅವಕಾಶ ಇರುತ್ತೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೂ ಕೂಡ ಅವಕಾಶವನ್ನ ಸರ್ಕಾರ ನೀಡಿದೆ. ಈವರೆಗೂ ಕೆಪಿಎಸ್ಸಿಗೆ ಮಾತ್ರ ಈ ಅವಕಾಶವನ್ನ ನೀಡಲಾಗಿತ್ತು. ಕೆಇಎ ಕೇವಲ ಪರೀಕ್ಷೆ ನಡೆಸಿ ಫಲಿತಾಂಶವನ್ನ ಕೊಡ್ತಿತ್ತು. ಈಗ ಸರ್ಕಾರ ಅದನ್ನ ಬೇರೆ ರೀತಿಯಾಗಿ ಬದಲಾವಣೆ ಮಾಡಿದೆ. ಕೆಇಎಗೆ ಪ್ರಕಟಿಸಲು ಈ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡೋದಕ್ಕೆ ಅವಕಾಶವನ್ನ ಈಗ ರಾಜ್ಯ ಸರ್ಕಾರ ಕೊಟ್ಟಿರೋದು. ಸರ್ಕಾರಿ ಹುದ್ದೆ ನೇಮಕಾತಿಗೆ ಆಯ್ಕೆ ಪ್ರಾಧಿಕಾರ ಅಂತ ಘೋಷಣೆ ಮಾಡಿದೆ. ಈ ಮುಂದೆ ಅಂತಿಮ ಆಯ್ಕೆ ಪಟ್ಟಿಯೂ ಕೂಡ ಕೆಇಎಗೆ ಪ್ರಕಟಿಸಲು ಅವಕಾಶ ಇರುತ್ತೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೂ ಕೂಡ ಅವಕಾಶವನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಇಲ್ಲಿವರೆಗೂ ಕೂಡ ಏನಾಗಿತ್ತು ಅಂದ್ರೆ ಕೆಪಿಎಸ್ಸಿಗೆ ಅವಕಾಶ ಇತ್ತು. ಈಗ ಕೆಇಗೆ ಕೂಡ ಅವಕಾಶವನ್ನ ಕೊಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರು. ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಇದೀಗ ಇಲ್ಲಿವರೆಗೂ ಕೆಪಿಎಸ್ಸಿಗೆ ಈ ಅವಕಾಶವನ್ನ ನೀಡಲಾಗಿತ್ತು. ಈಗ ಕೆಇಗೆ ಅವಕಾಶವನ್ನ ಕೊಟ್ಟಿರೋದು ಯಾವ ಕಾರಣಕ್ಕೋಸ್ಕರ ಕೊಟ್ಟರು? ಈ ಸದ್ಯಕ್ಕೆ ಏನ್ ಮಾಹಿತಿ ಸಿಗ್ತಾ ಇದೆ? ಖಂಡಿತ ಈಗಾಗಲೇ ಏನು ಕರ್ನಾಟಕ ಕೆಪಿಎಸ್ಸಿ ಪರೀಕ್ಷೆಯನ್ನು ನಡೆಸುವಂತ ಸಂದರ್ಭದಲ್ಲಿ ಅಥವಾ ಏನು ಈ ಒಂದು ನೇರ ನೇಮಕಾತಿಯಲ್ಲಿ ಬಹಳಷ್ಟು ಹಗರಣವನ್ನ ನಡೀತಾ ಇತ್ತು. ಜೊತೆಲಿ ಪ್ರಶ್ನೆ ಪತ್ರಿಕೆಗಳು ಕೂಡ ಬಹಳಷ್ಟು ಲೀಕ್ ಆಗ್ತಾ ಇತ್ತು. ಸೊ ಹೀಗಾಗಿ ಕೆಪಿಎಸ್ಸಿ ಸುಧಾರಣೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ರಾಜ್ಯದಲ್ಲಿ ಚರ್ಚೆಗಳಾಗ್ತಾ ಇತ್ತು. ಇದರ ಬೆನ್ನಲ್ಲೇ ಏನು ಕೆಪಿಎಸ್ಸಿ ಮಾತ್ರ ಈವರೆಗೂ ಸರ್ಕಾರಿ ಹುದ್ದೆಗಳನ್ನ ನೇರವಾಗಿ ನೇಮಕಾತಿ ಮಾಡ್ಕೊಳ್ಳುವಂತ ಪ್ರಕ್ರಿಯೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಂಥದ್ದು. ಸೊ ಇವರೆಗೂ ಕೂಡ ಏನು ಕೆಇಎ ಇಂದ ಕೇವಲ ಸಿಇಟಿ ಸೇರಿದಂತೆ
ಸರ್ಕಾರಿಯ ಅನೇಕ ಹುದ್ದೆಗಳ ಪರೀಕ್ಷೆಯನ್ನ ನಡೆಸಿ ಫಲಿತಾಂಶವನ್ನ ಮಾತ್ರ ಕೊಡ್ಲಾಗ್ತಾ ಇತ್ತು. ಆದ್ರೆ ಈಗ ಆ ರಾಜ್ಯಪತ್ರವನ್ನ ಹೊರಡಿಸಲಾಗಿರ್ತಕ್ಕಂಥದ್ದು ರಾಜ್ಯಪಾಲರ ಅನುಮತಿಯ ಮೇರೆಗೆ. ಸೊ ಇನ್ನು ಮುಂದೆ ಯಾವ್ದಾದ್ರೂ ಪರೀಕ್ಷೆಗಳಿಗೆ ನಡೆಸೋದ್ರ ಜೊತೆಗೆ ಏನ್ ಪ್ರಾಧಿಕಾರವು ನೇರವಾಗಿ ಆಯ್ಕೆ ಮಾಡ್ಕೊಳ್ಳೋದಕ್ಕೂ ಕೂಡ ನಾಗರಿಕ ಸೇವೆಗಳು ಅದು ಯಾವ್ದಾದ್ರೂ ಆಗಿರ್ಬೋದು, KS ಆಗಿರ್ಬೋದು, ಮತ್ತು ಏನು ಫಸ್ಟ್ ಡಿವಿಷನ್ ಕ್ಲರ್ಕು, ಸೆಕೆಂಡ್ ಡಿವಿಷನ್ ಕ್ಲರ್ಕು ಮತ್ತು ಮೆಟ್ರೋ ಹುದ್ದೆಗಳು, ಈ ರೀತಿಯಾದಂತ ಬೇರೆ ಬೇರೆ ಸರ್ಕಾರಿ ಇಲಾಖೆಯ ಯಾವುದೇ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೇರವಾಗಿ ನೇಮಕಾತಿ ಮಾಡ್ಕೊಳ್ಳೋದು ಪ್ರಕ್ರಿಯೆಗೂ ಕೂಡ KEA ಕೂಡ ಇನ್ನು ಮುಂದೆ ಆಯ್ಕೆ ಪ್ರಕ್ರಿಯೆ ಮಾಡೋದಕ್ಕೆ ಅವಕಾಶವನ್ನ ರಾಜ್ಯ ಸರ್ಕಾರ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇದಕ್ಕೆ ರಾಜ್ಯಪಾಲರು ಕೂಡ ಒಪ್ಪಿಗೆಯನ್ನ ಸೂಚಿಸಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಚಂದ್ರು ತಮ್ಮೆಲ್ಲ ಮಾಹಿತಿಗೆ.